ನಮಸ್ತೆ, ನಾನು ನಿಮ್ಮ ಮನೆ ಮಗಳು ಸುಧಾ ವೆಂಕಿ. ನಾನಿವತ್ತು ತೊಗರಿಬೇಳೆ ಮತ್ತು ಪಾಲಕ್ ಸೊಪ್ಪನ್ನ ಹಾಕಿ ಮಸಪ್ ಮಾಡ್ತಾಯಿದ್ದೀನಿ. ನಾನು ಇದರಲ್ಲಿ ಅರ್ಧ ಕಪ್ಪು ಅವರೆಬೇಳೆ ಮತ್ತು 1 ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು 5 ನಿಮಿಷ ನೆನೆಯೋಕ್ಕಿಟ್ಟಿದ್ದೆ. ಇದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಾದಮೇಲೆ ನಾನೊಂದು 3 ಈರುಳ್ಳಿನ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಟಿದ್ದೆ. ಆ ಈರುಳ್ಳಿನ ಅದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ, ಬೇಳೆ ಜೊತೆಗೇ. ಮತ್ತು ನಾನು ಟೊಮೊಟೊನ 5 ಟೊಮೊಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್. ಅದುವೇ ಅಂದರೆ ನಾನು ಜಾಮೂನ್ ಟೊಮೊಟೊ ಆಗಿರೋದ್ರಿಂದ 5 ಟೊಮೊಟೊನ ತೊಗೋತಾ ಇದ್ದೀನಿ. ನೀವು ಹುಳಿ ಟೊಮೊಟೊ ಎಲ್ಲ ಯೂಸ್ ಮಾಡೋದಾದರೆ 3 ಟೊಮೊಟೊ ಸಾಕಾಗುತ್ತೆ. ಇಲ್ಲಾಂದರೆ ತುಂಬ ಹುಳಿ ಅನಿಸುತ್ತೆ, ಚೆನ್ನಾಗಿರಲ್ಲ. ಹಾಗಾಗಿ ನಾನು 5 ಜಾಮೂನ್ ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ತೊಗೊಂಡ್ರೆ 3 ಸಾಕು. ನೆಕ್ಸ್ಟು ನಾನು ಒಂದು 1/4 ಚಮಚದಷ್ಟು ಅರಿಶಿನ ಪುಡಿನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿನ ಸೇರಿಸಾದ್ಮೇಲೆ ನಾನು ಪಾಲಕ್ ಸೊಪ್ಪು ಮತ್ತು ಹಸಿರು ಮೆಣ್ಸಿನ್ಕಾಯಿನ, ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡು ಅದ್ರ ಜೊತೆಗೆ ಹಸಿರು ಮೆಣ್ಸಿನ್ಕಾಯಿನೂ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಹಸಿರು ಮೆಣ್ಸಿನ್ಕಾಯಿ ಸುಮಾರು ಒಂದು 10ರಿಂದ 12 ತೊಗೊಂಡಿದ್ದೀನಿ. ನಾನು ಈ ಪಾಲಕ್ ಮತ್ತು ಹಸಿರು ಮೆಣ್ಸಿನ್ಕಾಯಿನ ಆ ಬೇಳೆ ಜೊತೆಗೇ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ನಾವು ಮುಳುಗುವಷ್ಟು ನೀರು, ಇದು ಸೊಪ್ಪು ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಒಂದು 3ರಿಂದ 4 ವಿಷಲ್ನ ಹಾಕಿಸ್ಬೇಕು. 3 ವಿಷಲ್ ಸಾಕಾಗುತ್ತೆ, ಬಟ್ 1 ವಿಷಲ್ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆಯಲ್ಲ. ಇದನ್ನು ಒಂದು ಬೌಲ್ಗೆ ಅಥವಾ ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೊಬಿಟ್ಟು ನೀಟಾಗಿ ಮಸ್ಕೊಳ್ಳೋಣ. ಅದು ಮಸ್ಕೊಳ್ಳೋದ್ರಿಂದ ಆ ಟೊಮೊಟೊದು ಇದೆಲ್ಲ ಬಿಟ್ಕೊಳ್ಳುತ್ತೆ, ಪಲ್ಪೆಲ್ಲ ನೀಟಾಗಿ ಇದಾಗುತ್ತೆ. ಮತ್ತು ಹಸಿರು ಮೆಣ್ಸಿನ್ಕಾಯಿ ಏನು ಹಾಗೇ ಉಂಡುಂಡೆ ಬೇಯಿಸಿರ್ತೀವಲ್ಲ, ಅದನ್ನು ನೀಟಾಗಿ ಎಲ್ಲ ಸ್ಮ್ಯಾಶ್ ಆಗುತ್ತೆ. ಆ ಥರ ಸ್ಮ್ಯಾಶ್ ಆಗೋದ್ರಿಂದ ಖಾರ ಎಲ್ಲ ಕರೆಕ್ಟ್ ಆಗುತ್ತೆ. ಮತ್ತು ಖಾರದ ಪುಡಿ ಹಾಕಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ನಮಗೆ ಖಾರ ಬೇಕು ಅಂದರೆ ಎಕ್ಸ್ಟ್ರಾ ನೀವು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ, ಅದು ನಿಮ್ಮ ಟೇಸ್ಟು. ಬಟ್ ನಾನು ಸ್ವಲ್ಪ ಖಾರ ಕಡಿಮೆ ತಿನ್ನೋದ್ರಿಂದ ನಾವು ಕಡಿಮೆನೇ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು, ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಸೊ ಯಾವ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಹಂಗಾಗಿ ಅದೇ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿಬಿಟ್ಟು ಒಂದು ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಜೊತೆಗೆ ಜೀರಿಗೆ, ಇವೆರಡೂ ಒಂದು 2 ನಿಮಿಷ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾನು ಬೇಳೆ ಜೊತೆ ಬೆಳ್ಳುಳ್ಳಿನ ಹಾಕಿಲ್ಲ, ಸ್ಮ್ಯಾಶ್ ಮಾಡಿಲ್ಲ. ಸೊ ನಾನು ಎಕ್ಸ್ಟ್ರಾ ಒಂದು ಗೆಡ್ಡೆವಷ್ಟು ಬೆಳ್ಳುಳ್ಳಿ ತಗೊಂಡು ಅದನ್ನು ನೀಟಾಗಿ ಕುಟ್ಟಿ ಇದ್ರ ಜೊತೆಗೆ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಸೇರಿಸಿ ಫ್ರೈ ಮಾಡೋದ್ರಿಂದ ಘಮ ಚೆನ್ನಾಗಿರುತ್ತೆ ಮತ್ತು ಸಾಂಬಾರು ಟೇಸ್ಟು ಕೂಡ ಬೇರೆ ಥರನೇ ಇರುತ್ತೆ. ಅದ್ರ ಜೊತೆನೇ ಇದು ಮಾಡೋದ್ರಿಂದಲೂ ಚೆನ್ನಾಗಿರುತ್ತೆ, ಆದರೆ ಈ ಥರ ಮಾಡಿದರೆ ಬೇರೆ ಥರನೇ ಟೇಸ್ಟ್ ಇರುತ್ತೆ. ಮತ್ತು ಇದನ್ನೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾವು ಬೇಳೆ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಬೇಳೆ ಮತ್ತು ಪಾಲಕ್ಕು, ಅದನ್ನು ಇದ್ರ ಜೊತೆಗೆ ಹಾಕಬೇಕು. ಇದ್ರ ಜೊತೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಫುಲ್ ಎಲ್ಲನೂ ಹಾಕಿ. ಆಮೇಲೆ ಇದು ತುಂಬ ಗಟ್ಟಿ ಇರುತ್ತೆ, ಬೇಳೆ ಬೇಯಿಸಿರ್ತೀವಲ್ಲ, ಇದು ತುಂಬಾ ಗಟ್ಟಿ ಇರೋದ್ರಿಂದ ಅನ್ನಕ್ಕೂ ಅಷ್ಟು ಬೇಗ ತಿನ್ನೋದಕ್ಕೆಲ್ಲ ಚೆನ್ನಾಗಾಗಲ್ಲ, ಮತ್ತು ಇಡ್ಲಿಗೆಲ್ಲ ಚೆನ್ನಾಗಾಗಲ್ಲ. ಸ್ವಲ್ಪ ನೀರು ನಮಗೆ ಎಷ್ಟು ಅಂದರೆ ಅತಿ ತೆಳುವಾಗೂ ಇರಬಾರ್ದು, ಅತಿ ಗಟ್ಟಿನೂ ಇರಬಾರ್ದು, ಆ ಮೀಡಿಯಮಲ್ಲಿ ನೋಡಿಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಇದ್ರ ಜೊತೆಗೆ ಆ್ಯಡ್ ಮಾಡಿಬಿಟ್ಟು ಇದು ಚೆನ್ನಾಗಿ ಕುದಿಬೇಕು. ಕುದೀತಾ ಅದ್ರದ್ದು ನೊರೆ ಏನಿರುತ್ತೆ ಆ ಸೈಡಲ್ಲಿ ಅದೆಲ್ಲ ಹೋದ್ರೇ ಸಾಂಬಾರು ತುಂಬ ಚೆನ್ನಾಗಿ ಬಂದಿರುತ್ತೆ. ಮತ್ತು ಇದು ಚೆನ್ನಾಗಿ ಮಳ್ಳ ಆದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು, ಅಂದರೆ ಅತಿ ಉಪ್ಪಾದ್ರೂ ಚೆನ್ನಾಗಿರಲ್ಲ, ನೋಡಿ ಹಾಕ್ಕೊಳ್ಳಿ. ಮತ್ತು ಈ ಥರ ಮಳ್ಳಿದ ಮೇಲೆ ತುಂಬ ಚೆನ್ನಾಗಿದೆ. ಮತ್ತು ಈ ಸಾಂಬಾರು ಇಡ್ಲಿ ಜೊತೆ ಮತ್ತು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಮಾಡಿದಾಗ ಚೆನ್ನಾಗಿ ಬಂತು, ಬಟ್ ನಾವು ಹೇಳ್ತಾನೆ ಇರ್ತೀವಿ ಚೆನ್ನಾಗಿರುತ್ತೆ ಅಂತ. ಬಟ್ ನೀವು ಒಂದ್ಸಲ ಟ್ರೈ ಮಾಡಿದ್ರಿ ಅಲ್ಲ, ಹೆಂಗಿತ್ತು ಅಂತ ಎಲ್ಲ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.